ನಮಸ್ಕಾರ. ಸಂವಿಧಾನ ಮತ್ತು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂದೆ ಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿಗಳು, ಗ್ರೂಪ್ ಸಿ ಹುದ್ದೆಗಳು, ಶಿಕ್ಷಕರ ನೇಮಕಾತಿ ಎಲ್ಲವಕ್ಕೂ ಕೂಡ ಅತಿ ಉಪಯುಕ್ತ. ಆಲ್ ದ ಬೆಸ್ಟ್. ಸಾಂವಿಧಾನಿಕ ರಚನೆಯ ಸಮಿತಿಯ ಪರಿಕಲ್ಪನೆಯನ್ನ ಪ್ರತಿಪಾದಿಸಿದವರು ಯಾರು? MN ರಾಯ್. ಸಾಂವಿಧಾನಿಕ ರಚನಾ ಸಮಿತಿಯ ಪರಿಕಲ್ಪನೆಯನ್ನ MN ರಾಯ್ ಪ್ರತಿಪಾದಿಸಿದ್ದು. 4 ಈಸ್ ದಿ ರೈಟ್ ಆನ್ಸರ್. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ತೆಗೆದುಕೊಳ್ಳಲಾದ ಎಲ್ಲಾ ನಿರ್ಧಾರಗಳು ಸರ್ವಾನುಮತದೊಂದಿಗೆ ತೆಗೆದುಕೊಂಡಿದ್ದು. ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಎಲ್ಲಾ ನಿರ್ಧಾರಗಳನ್ನು ಸರ್ವಾನುಮತದೊಂದಿಗೆ ತೆಗೆದುಕೊಳ್ಳಲಾಯಿತು. 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನ ಸಮಿತಿಯು ತನ್ನ ಕಾರ್ಯಗಳನ್ನು ಪೂರ್ಣಗೊಳಿಸಿದ ದಿನಾಂಕ 26 ನವೆಂಬರ್ 1949. ಭಾರತೀಯ ಸಂವಿಧಾನ ಸಮಿತಿ ತನ್ನ ಕಾರ್ಯಗಳನ್ನು 26 ನವೆಂಬರ್ 1949ರಲ್ಲಿ ಪೂರ್ಣಗೊಳಿಸಿತು. 4 ಈಸ್ ದಿ ರೈಟ್ ಆನ್ಸರ್. ಬ್ರಿಟಿಷ್ ಆಳ್ವಿಕೆಯ ರಾಜ್ಯಗಳಿಂದ ಸಂವಿಧಾನ ಪರಿಷತ್ಗೆ ಸದಸ್ಯರು ಹೇಗೆ ಆಯ್ಕೆಯಾದರು? ಪ್ರಾಂತೀಯ ಅಸೆಂಬ್ಲಿಯ ಸದಸ್ಯರು ಆಯ್ಕೆಯಾಗಿದ್ದು. ಬ್ರಿಟಿಷ್ ಆಳ್ವಿಕೆಯ ರಾಜ್ಯಗಳಿಂದ ಸಂವಿಧಾನ ಪರಿಷತ್ಗೆ ಸದಸ್ಯರು ಪ್ರಾಂತೀಯ ಅಸೆಂಬ್ಲಿಯ ಸದಸ್ಯರು ಆಯ್ಕೆಯಾದರು. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನ ಸಮಿತಿ ಸಂವಿಧಾನವನ್ನು ಅನುಮೋದನೆ ನೀಡಿದ ದಿನದಿಂದಲೇ ತಕ್ಷಣ ಜಾರಿಗೆ ಬಂದವು. ಮೇಲಿನ ಎಲ್ಲ ಪೌರತ್ವ, ಚುನಾವಣೆಗಳು, ತಾತ್ಕಾಲಿಕ ಸಂಸತ್ತು ಎಲ್ಲವೂ ಜಾರಿಗೆ ಬಂದವು. 4 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನಬದ್ಧ ಸರ್ಕಾರ ಎಂದರೆ ಸಂವಿಧಾನದ ಪ್ರಕಾರದ ಸರ್ಕಾರ ಎಂದು ಅರ್ಥ. ಸಂವಿಧಾನಬದ್ಧ ಸರ್ಕಾರ ಎಂದರೆ ಸಂವಿಧಾನ ಪ್ರಕಾರದ ಸರ್ಕಾರ ಎಂದು ಅರ್ಥ. 3 ಈಸ್ ದಿ ರೈಟ್ ಆನ್ಸರ್. ಸ್ವತಂತ್ರ ಭಾರತದ ಸಂವಿಧಾನವನ್ನು ವಿನ್ಯಾಸಗೊಳಿಸುವಲ್ಲಿ ರಾಷ್ಟ್ರೀಯವಾದಿಗಳ ಮೊದಲ ಪ್ರಯತ್ನವೇನು? ನೆಹರು ವರದಿ. ಸ್ವತಂತ್ರ ಭಾರತ ಸಂವಿಧಾನವನ್ನು ವಿನ್ಯಾಸಗೊಳಿಸುವಲ್ಲಿ ರಾಷ್ಟ್ರೀಯವಾದಿಗಳ ಮೊದಲ ಪ್ರಯತ್ನ ನೆಹರು ವರದಿಯನ್ನ ಜಾರಿಗೆ ತರುವುದಾಗಿತ್ತು. 3 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಸರಿಯಾದವುಗಳು? ಮೇಲಿನ ಎಲ್ಲ ಅಂದರೆ ಪ್ರಜಾ ಸಾರ್ವಭೌಮತ್ವ, ವಯಸ್ಕ ಮತದಾನದ ಹಕ್ಕುಗಳು ಸಂವಿಧಾನದ ಮೂಲ ಲಕ್ಷಣಗಳು. ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರಗಳ ವಿಭಜನೆಗೆ ಸಂಬಂಧಿಸಿರುವುದರಿಂದ ಸದೃಢವಾಗಿದೆ. ನಾಗರಿಕ ಮತ್ತು ಆರ್ಥಿಕ ಹಕ್ಕುಗಳ ಪರಸ್ಪರ ಆಧಾರವನ್ನು ಸಂವಿಧಾನವು ಗುರುತಿಸುತ್ತದೆ. ಇವೆಲ್ಲವೂ ಕೂಡ ಸರಿಯಾದವು. 4 ಈಸ್ ದಿ ರೈಟ್ ಆನ್ಸರ್. ಭಾರತೀಯ ಸಂವಿಧಾನದ ಮೂಲಾಧಾರ ಯಾವುದು? ಮೇಲಿನ ಎಲ್ಲ ಅಂದರೆ ಪ್ರಜಾಪ್ರಭುತ್ವ, ಗಣತಂತ್ರ ಸರ್ಕಾರ. ಸಂವಿಧಾನ ಜಾತ್ಯತೀತತೆಯನ್ನ ಹೊಂದಿರುವುದು. ಸಂವಿಧಾನ ಒಕ್ಕೂಟ ವ್ಯವಸ್ಥೆಯನ್ನ ಒಳಗೊಂಡಿರುವುದು. ಇವು ಭಾರತೀಯ ಸಂವಿಧಾನದ ಮೂಲಾಧಾರಗಳು. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನಕ್ಕೆ ಜಾತ್ಯತೀತತೆ ಮತ್ತು ಒಕ್ಕೂಟವಾದಗಳು ಅಡಿಪಾಯ ಎಂದು ಸುಪ್ರೀಂ ಕೋರ್ಟ್ ಯಾವ ಪ್ರಕರಣದಲ್ಲಿ ತೀರ್ಪು ನೀಡಿತು? SR ಬೊಮ್ಮಾಯಿ ಪ್ರಕರಣ. ಭಾರತ ಸಂವಿಧಾನಕ್ಕೆ ಜಾತ್ಯತೀತತೆ ಮತ್ತು ಒಕ್ಕೂಟವಾದಗಳು ಅಡಿಪಾಯ ಎಂದು ಸುಪ್ರೀಂ ಕೋರ್ಟ್ SR ಬೊಮ್ಮಾಯಿ ಪ್ರಕರಣದಲ್ಲಿ ತೀರ್ಪು ನೀಡಿತು. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಮಸೂದೆಗಳಲ್ಲಿ ಯಾವುದನ್ನು ಹೊಸದಾಗಿ ಪರಿಶೀಲನೆಗೆ ವಾಪಸ್ಸು ಕಳುಹಿಸದೆ ರಾಷ್ಟ್ರಪತಿಯವರು ತಾವೇ ಅನುಮತಿ ನೀಡುತ್ತಾರೆ? ಹಣಕಾಸು ಮಸೂದೆಗಳು. ಹಣಕಾಸು ಮಸೂದೆಗಳಿಗೆ ರಾಷ್ಟ್ರಪತಿಗಳು ಹೊಸದಾಗಿ ಪರಿಶೀಲನೆಗೆ ವಾಪಸ್ಸು ಕಳುಹಿಸದೆ ರಾಷ್ಟ್ರಪತಿಯವರು ತಾವೇ ಅನುಮೋದನೆ ನೀಡುತ್ತಾರೆ. 2 ಈಸ್ ದಿ ರೈಟ್ ಆನ್ಸರ್. ಒಂದು ವಿಷಯದಲ್ಲಿ ಕೆಳಗಿನವರ ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅದರ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಲು ಬರುವುದಿಲ್ಲ. ರಾಷ್ಟ್ರಪತಿಗಳ ಒಪ್ಪಿಗೆ ಬೇಕಾದಾಗ ರಾಜ್ಯಪಾಲರಿಗೆ ಅದರ ಬಗ್ಗೆ ಸುಗ್ರೀವಾಜ್ಞೆ ಹೊರಡಿಸಲು ಬರುವುದಿಲ್ಲ. 2 ಈಸ್ ದಿ ರೈಟ್ ಆನ್ಸರ್. ಮಸೂದೆಯು ಸಂವಿಧಾನಾತ್ಮಕವೋ ಅಥವಾ ಇಲ್ಲವೋ ಎಂದು ಸಂಶಯ ಬಂದಾಗ ರಾಷ್ಟ್ರಪತಿಯವರು ಈ ಕೆಳಗಿನ ಕ್ರಮ ತೆಗೆದುಕೊಳ್ಳಬಹುದು. ಮಸೂದೆಯನ್ನು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯಕ್ಕೆ ಕಳುಹಿಸಬಹುದು. 4 ಈಸ್ ದಿ ರೈಟ್ ಆನ್ಸರ್. ಒಂದು ಮಸೂದೆ ಸಂವಿಧಾನಾತ್ಮಕ ಅಥವಾ ಇಲ್ಲವೇ ಎಂದು ಸಂಶಯ ಬಂದಾಗ
ಆ ಮಸೂದೆಯನ್ನ ರಾಷ್ಟ್ರಪತಿಯವರು ಸುಪ್ರೀಂ ಕೋರ್ಟ್ನ ಅಭಿಪ್ರಾಯಕ್ಕೆ ಕಳುಹಿಸಬಹುದು. ಭಾರತದ ಅಧ್ಯಕ್ಷರು ಸೀಮಿತ ಶಕ್ತಿಗಳನ್ನು ಹೊಂದಿದ್ದಾರೆ, ಏಕೆಂದರೆ 1 ಮತ್ತು 2 ಎರಡೂ ಕೂಡ ಸರಿ. ಅಂದರೆ ಅಧ್ಯಕ್ಷರಿಗೆ ನಾಮಮಾತ್ರ ಅಧಿಕಾರ ಇರುತ್ತದೆ. ಅಧ್ಯಕ್ಷರು ಎಲೆಕ್ಟೋರಲ್ ಕಾಲೇಜ್ನಿಂದ ಚುನಾಯಿತರಾಗುತ್ತಾರೆ. 4 ಈಸ್ ದಿ ರೈಟ್ ಆನ್ಸರ್. ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಯಾರು ನೇಮಕ ಮಾಡುತ್ತಾರೆ? ಭಾರತದ ರಾಷ್ಟ್ರಪತಿಯವರು. ಭಾರತದ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರನ್ನು ಭಾರತದ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಯವರ ಚುನಾವಣಾ ವಿಧಿಯನ್ನ ತಿದ್ದುಪಡಿ ಮಾಡುವುದು ಈ ರೀತಿ. ಪಾರ್ಲಿಮೆಂಟ್ನ 2 ಸದನಗಳಲ್ಲಿ 3/2 ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ಶಾಸನಸಭೆಗಳ ಬಹುಮತದಿಂದ. ರಾಷ್ಟ್ರಪತಿಯವರ ಚುನಾವಣಾ ವಿಧಿಯನ್ನು ಪಾರ್ಲಿಮೆಂಟ್ನ 2 ಸದನಗಳಲ್ಲಿ 3/2 ಬಹುಮತ ಮತ್ತು ಅರ್ಧಕ್ಕಿಂತ ಹೆಚ್ಚಿನ ರಾಜ್ಯಗಳ ಶಾಸನಸಭೆಗಳ ಬಹುಮತದಿಂದ ತಿದ್ದುಪಡಿ ಮಾಡುವರು. 4 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಯವರಿಗೆ ಯಾರು ಪ್ರಮಾಣ ವಚನ ಬೋಧಿಸುತ್ತಾರೆ? ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು. ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ರಮಾಣ ವಚನ ಬೋಧಿಸುವರು. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಯವರು ಸಂವಿಧಾನದ ಯಾವ ವಿಧಿಯ ಪ್ರಕಾರ ಕ್ಷಮಾದಾನ ನೀಡುತ್ತಾರೆ? ಸಂವಿಧಾನದ 72ನೇ ವಿಧಿ. ರಾಷ್ಟ್ರಪತಿಯವರು ಸಂವಿಧಾನದ 72ನೇ ವಿಧಿಯ ಪ್ರಕಾರ ಕ್ಷಮಾದಾನ ನೀಡುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತನ್ನ ನಡವಳಿಕೆಗೆ ಮುಂದೆ ಕಾಣಿಸಿದ ಒಬ್ಬರಿಗೆ ಜವಾಬ್ದಾರರಾಗಿರುತ್ತಾರೆ. ರಾಷ್ಟ್ರಪತಿಗಳಿಗೆ ಸಂವಿಧಾನದ ಪ್ರಕಾರ ರಾಜ್ಯಪಾಲರು ತಮ್ಮ ನಡವಳಿಕೆಗೆ ರಾಷ್ಟ್ರಪತಿಯವರಿಗೆ ಜವಾಬ್ದಾರರಾಗಿರುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ರಾಷ್ಟ್ರಪತಿಯು ನಾಮಮಾತ್ರದ ಮುಖ್ಯಸ್ಥರು. ಭಾರತದ ರಾಷ್ಟ್ರಪತಿ ನಾಮಮಾತ್ರದ ಮುಖ್ಯಸ್ಥರು. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ ಉಪರಾಷ್ಟ್ರಪತಿ ಎಷ್ಟು ಸಮಯ ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು? 6 ತಿಂಗಳು. ರಾಷ್ಟ್ರಪತಿ ಹುದ್ದೆ ಖಾಲಿಯಾದಾಗ 6 ತಿಂಗಳವರೆಗೆ ಉಪರಾಷ್ಟ್ರಪತಿಗಳು ಹಂಗಾಮಿ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಬಹುದು. 4 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಯವರನ್ನು ಸೇವೆಯಿಂದ ತೆಗೆದುಹಾಕಲು ಭಾರತದ ಸಂವಿಧಾನದಲ್ಲಿ ಸೂಚಿಸಿರುವ ವಿಧಾನ ದೋಷಾರೋಪಿಸುವ ಮೂಲಕ. ರಾಷ್ಟ್ರಪತಿಯವರನ್ನ ದೋಷಾರೋಪಿಸುವ ಮೂಲಕ ಸೇವೆಯಿಂದ ತೆಗೆದುಹಾಕಬಹುದು. ಇದು ಭಾರತದ ಸಂವಿಧಾನದಲ್ಲಿ ಸೂಚಿಸಲಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಭಾರತದ ಹಂಗಾಮಿ ರಾಷ್ಟ್ರಪತಿಗಳಾಗಿ ಸೇವೆ ಸಲ್ಲಿಸಿದ ಕನ್ನಡಿಗರು ಯಾರು? ಬಿ.ಡಿ. ಜತ್ತಿ. ಬಿ.ಡಿ. ಜತ್ತಿ ಹಂಗಾಮಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಕನ್ನಡಿಗ. 3 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಯವರು ಡ್ಯಾಶ್ ರವರಿಂದ ನೆರವು ಮತ್ತು ಸಲಹೆ ಪಡೆದುಕೊಳ್ಳಬಹುದು? ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟದಿಂದ. ರಾಷ್ಟ್ರಪತಿಯವರು ಪ್ರಧಾನಮಂತ್ರಿ ನೇತೃತ್ವದ ಸಚಿವ ಸಂಪುಟದಿಂದ ನೆರವು ಮತ್ತು ಸಲಹೆ ಪಡೆದುಕೊಳ್ಳಬಹುದು. 4 ಈಸ್ ದಿ ರೈಟ್ ಆನ್ಸರ್. ರಾಷ್ಟ್ರಪತಿಯವರು ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಹೊರಡಿಸಬಹುದು? ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ. ರಾಷ್ಟ್ರಪತಿಯವರು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆ ಹೊರಡಿಸಬಹುದು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಈ ಕೆಳಕಂಡ ಅಧಿಕಾರವನ್ನು ಚಲಾಯಿಸುವಂತಿಲ್ಲ. ಖುಲಾಸೆಗೊಳಿಸುವುದು. ಭಾರತದ ಸಂವಿಧಾನದ 72ನೇ ವಿಧಿಯ ಪ್ರಕಾರ ರಾಷ್ಟ್ರಪತಿಯವರು ಖುಲಾಸೆಗೊಳಿಸುವಂತಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ರಾಷ್ಟ್ರಪತಿ ಚುನಾವಣೆಯ ಮತದಾರ ಸಮುದಾಯದ ಭಾಗವಾಗಿದ್ದು ಆದರೆ ರಾಷ್ಟ್ರಪತಿಯವರ ಮಹಾಭಿಯೋಗದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ? ವಿಧಾನಸಭೆಯ ಸದಸ್ಯರು. ವಿಧಾನಸಭೆಯ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯ ಮತದಾರರ ಸಮುದಾಯ ಭಾಗವಾಗಿದ್ದು ಆದರೆ ರಾಷ್ಟ್ರಪತಿಯವರ ಮಹಾಭಿಯೋಗದ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತಿಲ್ಲ. 1 ಈಸ್ ದಿ ರೈಟ್ ಆನ್ಸರ್. ಉಪರಾಷ್ಟ್ರಪತಿಯವರು ಹೇಗೆ ಚುನಾಯಿಸಲ್ಪಡುತ್ತಾರೆ? ಸಂಸತ್ತಿನ 2 ಸದನಗಳ ಸದಸ್ಯರಿಂದ ಕೂಡಿದ ನಿರ್ವಾಚಕ ಗುಣದಿಂದ.
ಸಂಸತ್ತಿನ ಎರಡೂ ಸದನಗಳ ಸದಸ್ಯರಿಂದ ಕೂಡಿದ ನಿರ್ವಾಚಕ ಗಣದಿಂದ ಉಪರಾಷ್ಟ್ರಪತಿಯವರು ಚುನಾಯಿಸಲ್ಪಡುತ್ತಾರೆ. 1 is the right answer. ಅಟಲ್ ಬಿಹಾರಿ ವಾಜಪೇಯಿಯವರು 1977ರಲ್ಲಿ ಹಿಂದಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದು ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿ. ಅಟಲ್ ಬಿಹಾರಿ ವಾಜಪೇಯಿ ಅವರು 1977ರಲ್ಲಿ ವಿದೇಶಾಂಗ ವ್ಯವಹಾರಗಳ ಮಂತ್ರಿಯಾಗಿದ್ದಾಗ ಹಿಂದಿಯಲ್ಲಿ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯನ್ನುದ್ದೇಶಿಸಿ ಭಾಷಣ ಮಾಡಿದ್ದರು. 2 is the right answer. ಸಂಸತ್ತಿನ ಯಾವುದೇ ಸದನದ ನಡಾವಳಿಗಳಲ್ಲಿ ಅಥವಾ ಅದರ ಯಾವುದೇ ಸಮಿತಿಗಳಲ್ಲಿ ಪಾಲ್ಗೊಳ್ಳುವ ಅಧಿಕಾರ ಮುಂದಿನವರಲ್ಲಿ ಯಾರಿಗೆ ಇರುತ್ತದೆ? ಭಾರತದ ಅಟಾರ್ನಿ ಜನರಲ್ ಅವರಿಗೆ. ಸಂಸತ್ತಿನ ಯಾವುದೇ ಸದನದ ನಡಾವಳಿಗಳಲ್ಲಿ ಅಥವಾ ಅದರ ಯಾವುದೇ ಸಮಿತಿಗಳಲ್ಲಿ ಪಾಲ್ಗೊಳ್ಳುವ ಅಧಿಕಾರ ಭಾರತದ ಅಟಾರ್ನಿ ಜನರಲ್ ಅವರಿಗೆ ಇದೆ. 4 is the right answer. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.